ಒಂದು ಊರಿನಲ್ಲಿ ರಾಮಣ್ಣನು ತನ್ನ ಕುಟುಂಬವನ್ನು ನಡೆಸಲು ಹಸು ಸಾಕಾಣಿಕೆ ಮಾಡುತ್ತಿರುತ್ತಾನೆ. ಮನೆಯಲ್ಲಿ ತನ್ನ ಹೆಂಡತಿ, ತನ್ನ 2 ಮಕ್ಕಳು ಇರುತ್ತಾರೆ. ಒಂದು ದಿನ ಹೆಂಡತಿ ಹಸುಗಳಿಗೆ ಮೇವಿಲ್ಲ ಎಂದು ಹೇಳುತ್ತಾಳೆ. ಆಗ ರಾಮಣ್ಣ, ಅದು ನನಗೂ ಗೊತ್ತಿದೆ. ನಾನು ಮೇವು ತರಲು ಬೇರೆ ಊರಿಗೆ ಹೋಗಬೇಕೆಂದುಕೊಂಡಿದ್ದೇನೆ. ಆದರೆ ಆ ದಾರಿಯ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೂ ಇಂದು ಸಂಜೆ ನಾನು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಅವನು ಸಂಜೆ ತನ್ನ ಟ್ರ್ಯಾಕ್ಟರ್ ತೆಗೆದುಕೊಂಡು ರಸ್ತೆಯಲ್ಲಿ ಹೋಗುತ್ತಿರುತ್ತಾನೆ. ರಸ್ತೆಯ ಮಧ್ಯೆ ಒಬ್ಬ ವ್ಯಕ್ತಿ ಕೈ ಹೊಡೆಯುತ್ತಾನೆ. ಇಷ್ಟು ಮಧ್ಯರಾತ್ರಿಯಲ್ಲಿ ನಾನು ಗಾಡಿಯನ್ನು ನಿಲ್ಲಿಸುವುದು ಅಷ್ಟು ಸರಿಯಲ್ಲ ಎಂದು ರಾಮಣ್ಣನು ಮುಂದೆ ಹೋಗುತ್ತಾನೆ. ಸ್ವಲ್ಪ ದೂರ ಮುಂದೆ ಹೋದ ನಂತರ ಮತ್ತೆ ಅದೇ ವ್ಯಕ್ತಿ ಕೈ ಹೊಡೆಯುತ್ತಾ ರಸ್ತೆ ಬದಿಯಲ್ಲಿ ನಿಂತಿರುತ್ತಾನೆ. ಅದನ್ನು ನೋಡಿ ಅವನಿಗೆ ಸ್ವಲ್ಪ ಗಾಬರಿಯಾಗುತ್ತದೆ. ಇದೇನಿದು? ಈಗ 2 ನಿಮಿಷದ ಹಿಂದೆ ನನಗೆ ಕೈ ಹೊಡೆದ ವ್ಯಕ್ತಿಯೇ ಅಲ್ವಾ ಇವನು? ಆದರೆ ಇಷ್ಟು ಬೇಗ ಹೇಗೆ ಅಷ್ಟು ದೂರದಿಂದ ಬಂದ? ಇವನು ನಿಜಕ್ಕೂ ಮನುಷ್ಯನಾ ಅಥವಾ ಎಂದು ಚಿಂತಿಸಿ ಗಾಬರಿಗೊಂಡನು. ಆದರೂ ಧೃತಿಗೆಡದೆ ಗಾಡಿ ಓಡಿಸುತ್ತಿದ್ದನು. ಹಾಗೆ ಮುಂದೆ ಮುಂದೆ ಬಂದ ನಂತರ ಅವನಿಗೆ ಅಲ್ಲಿ ಒಂದು ಢಾಬಾ ಕಾಣಿಸಿತು. ರಾಮಣ್ಣ ಒಳಗೆ ಬಂದು ಕುಳಿತುಕೊಂಡನು. ನಂತರ ಅಜ್ಜಿಯನ್ನು ಕೇಳಿದನು, ಅಜ್ಜಿ, ನೀವಿಲ್ಲಿ ಒಬ್ಬರೇ ಇದ್ದೀರಾ? ಆಗ ಅಜ್ಜಿ ಉತ್ತರಿಸಿದರು, ಇಲ್ಲ ಮಗು, ಇಲ್ಲಿ ನಾನು ಮತ್ತು ನನ್ನ ಗಂಡ ಇದ್ದೇವೆ. ಆಗ ಅವನು ಅಜ್ಜಿಗೆ ದಾರಿಯಲ್ಲಿ ನಡೆದ ಘಟನೆಯನ್ನು ವಿವರಿಸಿದನು. ಅಜ್ಜಿ ಅವನು ಹೇಳಿದ ಪ್ರತಿ ಮಾತುಗಳನ್ನು ಗಮನವಿಟ್ಟು ಕೇಳಿಸಿಕೊಂಡು ನಂತರ ಅದಕ್ಕೆ ಉತ್ತರಿಸಿದರು. ಆ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಆತ್ಮವಿದೆ. ಅವನು ಅದೇ ದಾರಿಯಲ್ಲಿ ಬರುವಾಗ ನಿನಗೆ ಆದ ಅನುಭವದ ಹಾಗೆ ಅವನಿಗೂ ಆಗಿ ಅವನು ಗಾಡಿಯನ್ನು ನಿಲ್ಲಿಸಿ ತನ್ನ ಪ್ರಾಣವನ್ನು ಕಳೆದುಕೊಂಡನು. ಆಗಿನಿಂದ ಅವನು ಅದೇ ರೀತಿಯಲ್ಲಿ ಸಹಾಯ ಕೇಳುತ್ತಾ ಗಾಡಿ ನಿಲ್ಲಿಸಿದವರ ಪ್ರಾಣವನ್ನು ತೆಗೆಯುತ್ತಿದ್ದಾನೆ. ನೀನೇನಾದರೂ ಗಾಡಿ ನಿಲ್ಲಿಸಿದ್ದೀಯಾ ಮಗ? ಇಲ್ಲ ಅಜ್ಜಿ, ನಾನು ನಿಲ್ಲಿಸಿಲ್ಲ ಎಂದು ಹೇಳಿ ಆ ದಿನ ರಾತ್ರಿ ಅಲ್ಲಿಯೇ ಉಳಿದುಕೊಂಡು ಮರುದಿನ ಬೆಳಗ್ಗೆ ಎದ್ದು ಹೊರಡುತ್ತಾನೆ. ಈ ಕಥೆಯಿಂದ ನಾವು ನಿಮಗೆ ಹೇಳಲು ಬಯಸುವುದೇನೆಂದರೆ, ರಾತ್ರಿ ಸಮಯದಲ್ಲಿ ಅಪರಿಚಿತರು ನಿಮಗೆ ಸಹಾಯಕ್ಕಾಗಿ ಕೈ ಮಾಡಿದರೆ ಗಾಡಿ ನಿಲ್ಲಿಸಬೇಡಿ.